ಇದು ಮಿನರಲ್ ಬ್ಲಾಕ್ಸ್ ಅಂತ, ಸಾಲ್ಟ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಇದರಲ್ಲಿ ಸಾಲ್ಟಿನ ಅಂಶ ಇರುತ್ತೆ, ಜೊತೆಯಲ್ಲೇ ಒಂದಿಷ್ಟು ಮಿನರಲ್ಸ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ, ಈಗ ಎರಡು ಸೇಮ್ ತೂಕದ್ದು ಮರಿ ಅಂದ್ಕೊಳ್ಳಿ, ಉಪ್ಪಿನ ರಿಕ್ವೈರ್ಮೆಂಟ್ ದೇಹ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡ್ತೀವಿ, ಒಂದು ಲೆಕ್ಕಾಚಾರದಲ್ಲಿ ನಾವು ಉಪ್ಪು ಹಾಕ್ತೀವಿ. ಒಂದು ಮಿನಿಮಮ್ ಎಕ್ಸಾಂಪಲ್ಗೆ ನಾವು ಸಣ್ಣ ಮರಿಗೆ 5 ಗ್ರಾಮ್ ಹಾಕ್ತೀವಿ. ಇದೇ ಮರಿ 28-30 kg ಬಂದಾಗ ಅದಕ್ಕೆ 10 ಗ್ರಾಮ್ಸ್ ಮಾಡ್ತೀವಿ. ಸೊ 5 ಗ್ರಾಮ್ ಸಾಲಿಲ್ಲ ಅನ್ನೋ ಮರಿಗಳಿಗೆ ಇದನ್ನು ಬಳಸ್ಕೊತಾರೆ, ನೆಕ್ತವೆ. ಸೊ ಅದು ಡಿಫಿಷಿಯನ್ಸಿ ಏನಿದೆ ಅದು ಅದೇ ಸಾಲ್ಟಿನ ಇಂಟೆಲಿಜೆನ್ಸ್ ಅದಕ್ಕಿದೆ, ಅದು ನೆಕ್ಕೆ ಅದು ಸಾಲ್ವ್ ಮಾಡ್ಕೊಳ್ಳುತ್ತೆ. ಜೊತೆಯಲ್ಲಿ ಇನ್ನೊಂದು ಏನಂದರೆ, ಈ ಎಳಗ ಮರಿಗಳು ಸಾಕುವಾಗ ಮಿನರಲ್ ಮಿಕ್ಸ್ಚರ್ ಅನ್ನೋದು ಬಳಸ್ತೀವಿ. ಅದನ್ನು ಇದರಲ್ಲೂ ಒಂದಿಷ್ಟು ಮಿನರಲ್ಸ್ ಇರೋದರಿಂದ ಮಿನರಲ್ ಮಿಕ್ಸ್ಚರ್ದು ವಾಲ್ಯೂಮ್ ಕೂಡ ನೀವು ಕಮ್ಮಿ ಮಾಡ್ಕೋಬೋದು. ಸೊ ಅದು ಎರಡೂ ಅಡ್ವಾಂಟೇಜ್ ಇದೆ. ಆಮೇಲೆ ಇದು ಇನ್ನೊಂದು ಏನಂದರೆ, ಲಿಕ್ಸ್ ಇದ್ದರೆ ಸ್ವಲ್ಪ ನೀರು ಚೆನ್ನಾಗಿ ಕುಡಿತವೆ, ಎಲ್ಲಿ ನೆಕ್ತವೆ ಅಲ್ಲಿ ಹೋಗಿ ನೀರು ಕುಡಿತವೆ. ಸೊ ಹಾಗಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಮತ್ತೆ ಚೆನ್ನಾಗಾಗುತ್ತೆ. ಸಾಲ್ಟ್ ಕಂಟೆಂಟ್ ಹೆವಿ ಆಗಿದೆ, ಸಾಲ್ಟ್ ಕಂಟೆಂಟ್ ಇದೆ, ಜೊತೆಲಿ ಮಿನರಲ್ಸ್ ಇದೆ, ಒಂದಿಷ್ಟು ಮಿನರಲ್ಸ್ ಇದೆ. ಸೊ ಹಾಗಾಗಿ ಈಗ ಹಾಕ್ಬಿಟ್ಟು ಅಂದರೆ, ಈಗ ನಾವು 2 ಹಾಕಿದ್ದೀವಿ, ಈಗ ಇನ್ನೊಂದು ಖಾಲಿ ಆಗಿದೆ, ಇನ್ನೊಂದು 3 ಹಾಕಬೇಕು. ಇಡೀ ಬ್ಯಾಚಿಗೆ 2.5 ತಿಂಗಳಿಗೆ ಒಂದು ಸಾಕು. ಇದು 1 kg ಬಂದುಬಿಟ್ಟು 120 ರೂಪಾಯಿನೋ 130 ರೂಪಾಯಿ ಇದೆ. ನಾವು ಒಂದೇ ಸಲ ಒಂದು 8ದು ಅದೇನೋ ಬಾಕ್ಸ್ ಬರುತ್ತೆ, ಬಾಕ್ಸ್ ತೊಗೊಂಡಿರ್ತೀವಿ, ಖಾಲಿ ಆಗುತ್ತೆ, ಮತ್ತು ಆರ್ಡರ್ ಮಾಡೋದು, ಆ ಥರ ಮಾಡ್ತೀವಿ. ಈಗ ಒಂದು ನೆಕ್ಕಿರುತ್ತೆ, ಇದೆ ಅದೇ ಜಾಗದಲ್ಲಿ ಇನ್ಫೆಕ್ಷನ್ ಆಗಲ್ಲ ಏನು? ಅದು ನಿಮ್ಮ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ಅಲ್ಲ, ನಿಮ್ಮ ಮರಿಗಳಲ್ಲಿ ಯಾವುದೋ 1-2 ಮರಿಗೆ ಪ್ರಾಬ್ಲಮ್ ಇದೆ ಅಂದರೆ ಅಂಥ ಮರಿ ನೆಕ್ಕಿದಾಗ ಆಗುತ್ತೆ. ಅದು ಏನು ಪ್ರಾಬ್ಲಮ್ ಅಂದರೆ ಏನು, ವೈರಲ್ ಅಥವಾ ಬ್ಯಾಕ್ಟೀರಿಯಲ್, ಜ್ವರಕ್ಕೇನಿಲ್ಲ. ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸ್ಪ್ರೆಡ್ ಆಗುವಂಥ ಇನ್ಫೆಕ್ಷನ್ ಇದ್ದಾಗ ಮಾತ್ರ. ಯಾಕಂದರೆ ಇದು ಒಂದೇ ಲೆಕ್ಕಾಚಾರ ಬಂದಿಲ್ಲಲ್ಲ, ಟ್ರೇ ಲೆಕ್ಕಾಚಾರ ಬಂತು, ಮತ್ತು ನೀರಿನ ಬುಟ್ಟಿ ಲೆಕ್ಕಾಚಾರ ಬಂತು, ಆಮೇಲೆ ಇಲ್ಲೇ ಇರುತ್ತೆ. ಸೊ ಒಂದಕ್ಕೊಂದು ಜೊತೆಯಲ್ಲಿ ಮಲಗಿರ್ತವೆ. ಸೊ ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಏನಾದರೂ ಒಂದು ಇನ್ಫೆಕ್ಷನ್ ಬಂದಾಗ, ಎಕ್ಸಾಂಪಲ್ PPR ಅಂದ್ಕೊಳ್ಳಿ, ಐಡೆಂಟಿಫೈ ಆಗಿದ ತಕ್ಷಣ ಮರಿನ ಸಪ್ರೇಟ್ ಮಾಡ್ಬೋದು. ನೀವು ಈ ಶೆಡ್ಡಲ್ಲಿ ಎಲ್ಲಿಡ್ತೀರಿ, ಆಚೆನೇ ತೊಗೊಂಡು ಹೋಗ್ಬೇಕು. ಸೊ ಅದು ಆ ಥರ ಮಾಡ್ಕೊಂಡು ಅವಾಯ್ಡ್ ಮಾಡ್ಬೋದು. ಈ ಮೊನ್ನೆ ಅಂದ್ರೂ ಹೋದ ಜನವರಿ ಫೆಬ್ರವರಿ ಟೈಮಲ್ಲಿ ಇದು ಬಂತಲ್ಲ, ಶೀಪ್ ಪಾಕ್ಸ್ ಬಂತಲ್ಲ, ಎಷ್ಟೋ ಎಳಗ ಮರಿಗಳು ಸತ್ತೋದು. ಸೊ ಅಂಥ ಟೈಮಲ್ಲಿ ಹಾಗೇ ಆಯಿತು. ಎಷ್ಟೋ ಶೀಪನ್ನ ಸಪ್ರೇಟಾಗಿ ಮಾಡಿಕೊಂಡು ಮಿಕ್ಕಿರೋ ಶೀಪ್ಗಳಿಗೆ ಇದು ಕೊಟ್ಟರು, ಏನೋ ವ್ಯಾಕ್ಸಿನೇಷನ್ ಕೊಟ್ಟರು. ಆ ಥರ ಮಾಡ್ಕೊಂಡು ಉಳಿಸ್ಕೊ ಅಂದರೆ ಸಪ್ರೇಟ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅದೇ ನೋಡಿ, ನಿಮಗೆ ಉಪ್ಪು ಕೊಡೋಲ್ಲ. ಎಷ್ಟೋ ರೈತರು ಹಳ್ಳಿ ಲೆವೆಲಲ್ಲಿ ಸಾಕೋರು ಉಪ್ಪು ಕೂಡ ಕೊಡೋಲ್ಲ. ಉಪ್ಪು ನಾವು ಮನುಷ್ಯರು ತಿನ್ನೋದು, ಮರಿಗಳು ಎಲ್ಲಿ ತಿಂತಾವಂತ. ಬಟ್ ಉಪ್ಪಿನ ರಿಕ್ವೈರ್ಮೆಂಟ್ ಅವಾಗೂ ಇರುತ್ತೆ, ಅದು ಕೊಡಲೇಬೇಕು. ಈಗ ನಮ್ಮ ದೇಶದಲ್ಲಿ ಈ ರೀತಿ ಇದೆ. ನೀವು ಬೇರೆ ದೇಶದ ಎಕ್ಸಾಂಪಲ್ ಆಸ್ಟ್ರೇಲಿಯಾ ತೊಗೊಳ್ಳಿ, ಮಿನರಲ್ ಮಿಕ್ಸ್ಚರು, ಉಪ್ಪು, ಸೋಡಾ ಓಪನ್ ಕಂಟೈನರ್ಸಲ್ಲಿ ಇಟ್ಟಿರ್ತಾರೆ. ಓಪನ್ ಕಂಟೈನರ್, ಫ್ರೀ ಎಕ್ಸೆಸ್, 24/7 ಅದಕ್ಕೆ ಎಕ್ಸೆಸ್ ಇರುತ್ತೆ. ಅದಕ್ಕೆ ಎಷ್ಟು ಬೇಕು ಅದೇ ಡಿಸೈಡ್ ಮಾಡ್ಕೊಂಡು ಹೋಗಿ ತಿನ್ಕೊಂಡು ಬರುತ್ತೆ. ಮಿನರಲ್ ಮಿಕ್ಸ್ಚರು, ಉಪ್ಪು, ಸೋಡಾ. ಸೊ ಅದಕ್ಕೆ ಅದು ಇಂಟೆಲಿಜೆನ್ಸ್ ಇದೆ. ಬಟ್ ಇಲ್ಲ ಎಕ್ಸ್ಟ್ರಾ ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಅದಕ್ಕೆ ಗೊತ್ತು, ನನಗೆ ಉಪ್ಪಿನ ಕೊರತೆ ಇಷ್ಟು ತಿನ್ನಬೇಕು ಅನ್ನೋದು ಗೊತ್ತು. ಸೊ ನಮ್ಮಲ್ಲಿ ಏನಂದರೆ, ಈ ಎಲ್ಲ ಐಟಮ್ಸು ಸ್ವಲ್ಪ ಕಾಸ್ಟ್ ಇರೋ ಅಂಥವು. ಸೊ ಹಾಗಾಗಿ ನಾವು ಒಂದು ಲೆಕ್ಕಾಚಾರದಲ್ಲೇ ಕೊಡ್ತೀವಿ. ಬಟ್ ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು ಅನ್ನೋದು ಈ ಮಾತು. ಈ ಕೆಲವೊಂದು ಎಕ್ಸ್ಟ್ರಾ ಕಟ್ಬೋದು, ಇದು ಫ್ರೀ ಆಗಿ ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ಈ ಹಬ್ಬ ಬಂದರೆ ಎಷ್ಟು, 1 kgಗೆ 220 ರೂಪಾಯಿ, ಓಕೆ. ಕಟ್ನಿ ಹಾಕೋಂಗಿಲ್ಲ, ಒಂದು ಬಕೆಟಲ್ಲಿ ಹಾಕಿ ಹೆಂಗೆ ಬೇಕಾದ್ರು. ಈ ಪ್ಲಾಸ್ಟಿಕ್ ಟ್ರೇ ಇದ್ದರೆ ನೀವು ಟ್ರೇದೆಲ್ಲ ಹಾಕ್ಬೋದು. ಒಂದೇ ಒಂದು ಸಮಸ್ಯೆ ಏನು ಅಂದರೆ, ಸ್ವಲ್ಪ ತಾಪಮಾನ ಹೆಚ್ಚು ಕಮ್ಮಿ ಆದರೆ ನೀರು ಬಿಟ್ಕೊಳ್ಳುತ್ತೆ. ಸೊ ಆ ಪರ್ಪಸ್ಗೆ ಈಗ ನೋಡಿ, ಇದು ನಿಮಗೆ ಸೋರೋ ಥರ ಕಾಣ್ತಾ ಇಲ್ಲ. ಈಗ ನಾನು ಟ್ರೇದಲ್ಲಿ ಇಡ್ಬೋದು. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಕೆಳಗೆ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಒದ್ದೆ ಆಗೋಗುತ್ತೆ, ಒಣ ಹುಲ್ಲೆಲ್ಲ ಒದ್ದೆ ಆಗುತ್ತೆ. ಹಾಗಾಗಿ ಕಟ್ಬಿಡ್ತೀವಿ. ಲಿಕ್ವಿಡ್ ಡ್ರಿಪ್ ಆಗ್ತಾ ಇರುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದರೆ ಕರಗಿ ಮೆತ್ತಿಗೆ ಹಿಂಗೆ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಟ್ಟಿಬಿಡ್ತೀವಿ ಒಂದೇ ಸಲ. ಎಷ್ಟು ತಿಂಗಳು ಬರುತ್ತೆ ಸರ್ ಇದು? ಈ ಒಂದು ಬ್ಯಾಚಿಗೆ ಸಾಕು. ಒಂದು ಬ್ಯಾಚಿಗೆ ನಾವು 3 ಕಟ್ತೀವಿ, 3 ಸಾಕಾಗುತ್ತೆ. ಹಾಂ, ಲಾಸ್ಟಿಗೆ ಬರುತ್ತೆ ಅಂತ 2.5 ತಿಂಗಳು. ಹಾಂ, ಇಷ್ಟಿಷ್ಟು ಪೀಸ್ಗಳು ಮಿಕ್ತವೆ. ಆ ಪೀಸೆಲ್ಲೂ ಕಟ್ಟೋಕ್ಕಾಗಲ್ಲ ಅಂತ ಸುಮ್ಮನೆ ಎತ್ತಿ ಇಡ್ತೀವಿ ಅಷ್ಟೇ. ಖಾಲಿ ಆಗುತ್ತೆ. ಫುಲ್ ಖಾಲಿ ಆಗುತ್ತೆ. ಆಮೇಲೆ ಸ್ವಲ್ಪ ಇದು ಹೈಟಲ್ಲಿ ಕಟ್ಕೋಬೇಕು. ಈ ಅದರದ್ದು ತಲೆ ಲೆವೆಲ್ಗಿಂತ ಸ್ವಲ್ಪ ಅದು ಇದು ಕತ್ತಿ ತಿನ್ನಬೇಕು, ಹಂಗೆ ಇಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಇದನ್ನು ಬಳಿಯಕ್ಕೆ ಹೋಗ್ತವೆ, ಗುದ್ದಕ್ಕೆ ಹೋಗ್ತವೆ. ಸೊ ಅದು ಪೀಸ್ ಆದರೆ ಮತ್ತೆ ಅದು ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಹೈಟಲ್ಲಿ ಕಟ್ಕೊಂಡ್ರೆ ಸಾಕು. ಈಗ ಎಷ್ಟು ದಿನ ಆಯ್ತು ಕಟ್ಟಿ? ಈಗ ಮರಿ ತಂದಿದ್ದು ಮಾರನೇ ದಿನನೇ ಕಟ್ಟಿರೋದು. ಈಗ 9 ದಿನ ಆಯಿತು. 9ನೇ ದಿನ ನಾವು ಮರಿ ತಂದು 10ನೇ ದಿನ ವೆರಿ ನೆಕ್ಸ್ಟ್ ಡೇ ಕಟ್ಟಿರೋದು. ಸೊ ನಡೆಯುತ್ತೆ ಇದು, ಹಂಗೆ ನಡೆಯುತ್ತೆ. ನೋಡಿ, ಒಂದು ಕಡೆಯಿಂದ ಎಷ್ಟು ಹೋಗಿದೆ ಇದು. ಸೊ 2.5 ತಿಂಗಳಲ್ಲಿ ಖಾಲಿ ಆಗ್ಬಿಡುತ್ತೆ. ಆಡು, ಕುರಿ, ಮೇಕೆ, ಹಸು ಯಾವ್ದು ಬೇಕಾದ್ರೂ ಎಲ್ಲದಕ್ಕೂ ಇಟ್ಟರೆ ಉತ್ತಮ. ಎಲ್ಲ ಮರಿ, ಹಸುಗೂ ಇದು ಕೂಡ ಇಡ್ತಾರೆ.
ಯಾವ್ಯಾವ ಕಲರ್ಗಳು ಬರುತ್ತೆ ಇದರಲ್ಲಿ? ಇದರಲ್ಲಿ ಬ್ಲ್ಯಾಕ್ ಮತ್ತು ಪಿಂಕ್ ಬರುತ್ತೆ. ಬ್ಲ್ಯಾಕು ಸುಮಾರು ಕಡೆ ಉತ್ಪಾದನೆ ಮಾಡ್ತಾ ಇಲ್ಲ, ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಸಾಮಾನ್ಯವಾಗಿ ನಿಮಗೆ ಪಿಂಕ್ ಈಸಿಯಾಗಿ ಸಿಗುತ್ತೆ, ಬ್ಲ್ಯಾಕ್ ಸ್ವಲ್ಪ ಕಷ್ಟ, ಹುಡುಕಿ ತರಬೇಕು, ಆಯಿತಾ. ಆಮೇಲೆ ಇನ್ನೊಂದು ಐಟಮ್ ಇದೆ ವೈಟು, ಬಟ್ ಅದನ್ನು ಮಿನರಲ್ ಬ್ಲಾಕ್ ಅಂತ ಹೇಳಲ್ಲ, ಆಲಮ್ ಅಂತ ಹೇಳ್ತೀವಿ. ಅದು ದಪ್ಪದಾಗಿ ಸಿಗುತ್ತೆ, ಅದು ಸುಮ್ಮನೆ ಒಂದು ಕಡೆ ಇಟ್ಟರೆ ಸಾಕು, ಅದು ನೆಕ್ತಾ ಇರುತ್ತೆ. ಸೊ ಈ ಮೂರದು ಕಾಂಬಿನೇಷನ್ದಲ್ಲಿ ಅದಕ್ಕೆ ಡಿಫಿಷಿಯನ್ಸಿ ಆಗೋ ಅಂಥದ್ದು ಮಿನರಲ್ಲು, ಸಾಲ್ಟ್ಸು ಎಲ್ಲ ಅದು ಕ್ಲೀನ್ ಮಾಡ್ಕೊಂಡ್ಬಿಡುತ್ತೆ. ಎಸ್ಪೆಷಲಿ ನೀವು ಬ್ರೀಡಿಂಗ್ ಎಲ್ಲ ಮಾಡ್ತಾಯಿದ್ರೆ ಲಾಸ್ಟ್ ಏನು 2 months ಟೈಮ್ ಇರುತ್ತೆ, ಏನಂದರೆ 5 months 5 daysದು ನಿಮ್ಮದು ಪ್ರೆಗ್ನೆನ್ಸಿ ಪೀರಿಯಡ್ ಮೇಕೆಗಳಲ್ಲಿ, ಫಿಮೇಲಲ್ಲಿ ಬೇಸಿಕಲಿ. ಸೊ ಆ 5 months 5 daysಲ್ಲಿ ಲಾಸ್ಟ್ 60 days ಏನಿದೆ 70% ಮರಿ ಡೆವಲಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಹೆಣ್ಮರಿಗಳಿಗೆ ಫೀಡ್ ರಿಕ್ವೈರ್ಮೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೇಳೋದು ಹೈಯೆಸ್ಟ್ ಗ್ರೇನ್ ಕೊಡೋದು ಆ ಟೈಮಲ್ಲೇ, ಅದು 350 ಗ್ರಾಮ್ ಅಂತ. ಜೊತೆಯಲ್ಲಿ ಸಪ್ಲಿಮೆಂಟ್ಸು ಕೊಡಬೇಕು. ಅಂಥ ಟೈಮಲ್ಲಿ ಇದು ಸಖತ್ ಹೆಲ್ಪ್ ಆಗುತ್ತೆ. ಫಿಮೇಲ್ ಮಾಡೋರು ಇಡಬಾರ್ದು ಅನ್ನೋದಿಲ್ಲ, ಹಸುಗಳಿಗೂ ಸೇಮ್ ಲಾಜಿಕ್. ಸೊ ಆವಾಗಲೂ ಹಸುಗಳಿಗಾಯಿತು ನಮ್ಮ ಫಿಮೇಲ್ಗಳಿಗಾಯಿತು ಇಡಲೇಬೇಕು. ಮಿನರಲ್ ಬ್ಲಾಕ್ ಇಡೋದು ತುಂಬ ಉತ್ತಮ. ನೋಡಿ, ಫೀಡಿಂಗ್ ಟ್ರೇ ಬಂದುಬಿಟ್ಟು ಒಂದು ಮಟೀರಿಯಲ್ ಪ್ಲಾಸ್ಟಿಕ್ ಇದ್ದರೆ ಬೆಸ್ಟು, ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ಲೈಫ್ ಲಾಂಗ್. ಟಿನ್ದು ಅಥವಾ ಬೇರೆ ಶೀಟದು ಹಾಕಿದೆ, ಮೆಟಲ್ದು ಹಾಕಿದೆ, ಬೇಸಿಕ್ಲಿ ಏನಾಗುತ್ತೆ ಅಂದರೆ ಇದರದ್ದೇ ಸಲೈವ. ಆಮೇಲೆ ಜೊತೆಯಲ್ಲಿ ನಾವು ಕೈ ಹಿಂಡಿ ತಿಂಡಿ ಹಾಕುವಾಗ ಒಂದಿಷ್ಟು ಏನದು ಹಿಂಡಿಗಳು ಒದ್ದೆ ಮಾಡಾಕ್ತೀವಲ್ಲ, ಸೊ ಅದು ನೀರಿನ ಅಂಶ. ಸೊ ಕ್ರಮೇಣವಾಗಿ ರಸ್ಟ್ ಹಿಡಿಯುತ್ತೆ, ಹಾಳಾಗುತ್ತೆ, ಅದಾಯ್ತಾ. ಸೊ ಹಾಗಾಗ್ಬಿಟ್ಟು ಪ್ಲಾಸ್ಟಿಕ್ ಮಟೀರಿಯಲ್ ಬೆಸ್ಟ್ ಮಟೀರಿಯಲ್. ಸೆಕೆಂಡ್ ಸೈಜ್ ಬಂದುಬಿಟ್ಟು ಇದು ನೋಡಿ, ಇದು 12 ಇಂಚಿದೆ. ಸಮಸ್ಯೆ ಏನಂದರೆ ಈ 35 kg ಮರಿಗಳು ಆಚೆ ಹೋಗೋದು ಇದು ಓಕೆ, ತೊಂದರೆ ಇಲ್ಲ, ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಆದರೆ ನಾನು ಎಳಗ ಸಾಕ್ತೀನಿ, 60, 65, 70 kg ಮಾಡ್ತೀನಿ ಅಂದರೆ ಆವಾಗ ಈ ಸಾಲಲ್ಲ. ಏನಾಗುತ್ತೆ ಅಂದರೆ ಒಣ ಮೇವು ಎತ್ತು ಬಿಸಾಕತ್ತೆ ಆಚೆ. ಏನಕ್ಕೆ ಎತ್ತು ಬಿಸಾಕತ್ತೆ ಅಂದರೆ ಸ್ಪೆಷಲಿ ಇದು ನೋಡಿ, ಈಗ ನಾವು ಕಡಲೆ, ಸೋಯಾ, ಉದ್ದು 3 ಮಿಕ್ಸ್ ಮಾಡಿ ಹಾಕ್ತೀವಿ. ಕಡಲೆ ಏನಾಗುತ್ತೆ ಸಣ್ಣ ಟೆಕ್ಸ್ಚರಲ್ಲಿ ಬರುತ್ತೆ, ಚಿಕ್ಕ ಪೀಸಸ್ ಬರುತ್ತೆ. ಬೇರೆ ಐಟಮ್ಸು ಮೇಲ್ಗಡೆ ಎತ್ತಿ ಅದ್ರ ಸಣ್ಣದು ಏನೈತೆ ಫಸ್ಟ್ ಅದು ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಸೊ ದೊಡ್ಡ ಪೀಸಸ್ ಏನಿದೆ ಅದು ಆಚೆ ಬಿಸಾಕತ್ತೆ. ಸೊ ಹಂಗಾಗ್ಬಿಟ್ಟು ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಒಂದು ಸಲ ಅದು ಪಿಕ್ಕಿಗೆ ಏನಾದ್ರು ಮೆತ್ಕೊಂಡು ಇದಾಯಿತು ಅಂದರೆ ಮತ್ತೆ ವಾಪಸ್ ಹಾಕಿದ್ರೆ ತಿನ್ನಲ್ಲ, ಅದು ಬಿಟ್ಬಿಡುತ್ತೆ. ಸೊ ಅದು ವೇಸ್ಟೇಜ್ ಆಗುತ್ತೆ. ಸೊ ಇನ್ಸ್ಟೆಡ್ ಏನಂದರೆ 1.5 ಅಡಿದು ಅಂದರೆ 18 ಇಂಚಿದು ಟ್ರೇ ಹಾಕ್ಕೊಂಬಿಟ್ಟ ಅಂದರೆ ನೀವು ಎಂಥದಾದ್ರೂ ತಳಿ ಹಾಕಿ. ಯಾಕಂದರೆ ಇವತ್ತು ನೀವು ಇಂಥದನ್ನ ತಳಿ ಹಾಕಬೇಕಂತ ಡಿಸೈಡ್ ಮಾಡಿಕೊಂಡು ಶೆಡ್ ಕಟ್ಟೋದಕ್ಕಿಂತ ಮುಂದೆ ಏನು ಬೇಕಾದ್ರೂ ಹಾಕ್ಕೋಬೋದು ನೀವು. ಇವತ್ತು ನೀವು ಈ ಸದ್ಯಕ್ಕೆ ಕೆಂಗೂರಿಯಿಂದ ಮಾಡ್ತಿರೋ, ಎಳಗೈಯಿಂದ ಮಾಡ್ತಿರೋ, ಏನೋ ಒಂದು ಡಿಸಿಷನ್ ತೊಗೊಂಡಿರ್ತೀರ. ನಾಳೆ ದೊಡ್ಡ ತಳಿನ ಹಾಕ್ಕೋಬೋದು, ಬಿಟಲ್ ಹಾಕ್ಕೋಬೋದು, ಇನ್ನೊಂದು ಹಾಕ್ಕೋಬೋದು. ಸೊ ಅಂಥದಕ್ಕೆ ದೊಡ್ಡ ಟ್ರೇ ಈಗಲೇ ಹಾಕ್ಬಿಟ್ಟ ಅಂದರೆ ನಿಮಗೆ ಕಾಸ್ಟಲ್ಲಿ ಅಂತೂ ಉಳಿಯುತ್ತೆ, ಜೊತೆಲಿ ವೇಸ್ಟೇಜ್ ಏನಿದೆ ಅದು ಕೂಡ ಉಳಿಯುತ್ತೆ. ಮೂರನೇದು ಬಂದುಬಿಟ್ಟು ಈ ಟ್ರೇ ಈ ಫೇಸ್ ಮೇಲೆ ಇದರದ್ದು ಏನು ಫೇಸ್ ಬರುತ್ತೆ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ. ಸೊ ಸಮಸ್ಯೆ ಏನಂದರೆ ನೋಡಿ, ಇದಿರಲಿ ಸಮಸ್ಯೆ ಇದೆ. ಏನು ಮಾಡಿದ್ದಾರೆ, ಸೀದಾ ಟ್ರೇ ತಂದುಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಆಯಿತಾ. ಇದು ಸಣ್ಣ ಮರಿ ಇದ್ದರೆ ಓಕೆ, ದೊಡ್ಡ ಮರಿ ಏನು ಮಾಡುತ್ತೆ ನೋಡಿ, ಇಲ್ಲಿ ಒಂದು ತೋರಿಸ್ತೀನಿ ಎಕ್ಸಾಂಪಲ್ಗೆ. ಎಳಗ ಇದ್ದರೆ ಈ ಥರ ಡೈರೆಕ್ಟಾಗಿ ಟ್ರೇ ಕಾಂಟ್ಯಾಕ್ಟಲ್ಲಿ ಬಂದರೆ ಹೊಡೆದಾಕ್ಬಿಡುತ್ತೆ. ಈ ಥರ ಡ್ಯಾಮೇಜ್ ಹೊಡೆದು ಕಟ್ಟಿ ಮೇಯಿಸೋದು ಮರಿಗಳು, ದೊಡ್ಡ ಮರಿಗಳು ಈ ಥರ ಅದ್ರ ಕೋಪ ಇದ್ರ ಮೇಲೆ ತಗೊಳುತ್ತೆ. ಇದು ಪೂರ್ತಿ ಹೊಡೆದಾಕಿರೋದು ಅದೇನೆ. ಸೊ ಏನು ಮಾಡಬೇಕು ಅಂದರೆ ಇದೇ ಟ್ರೇಗೆ ಇಲ್ಲೊಂದು ಪೈಪ್ ಬರಬೇಕು, ಈ ಥರ ಪೈಪು ಈ ಕಡೆ ಒಂದು ಬರಬೇಕು, ಈ ಕಡೆ ಒಂದು ಬರಬೇಕು. ಸೊ ಅದು 3 ಪೀಸಿಂದ ಒಂದು ಅಸೆಂಬ್ಲಿ ಆಗಿಬಿಡುತ್ತೆ. ಆ ಅಸೆಂಬ್ಲಿನ ಈ ಫೇಸ್ ಮೇಲೆ ಅಡ್ಜಸ್ಟಬಲ್ ಮಾಡ್ಕೋಬೇಕು. ಎಲ್ಲಿ ಬೇಕಾದ್ರೂ ಹಾಕ್ಕೋಬೋದು ನೀವು. ಈಗ ಸಾಮಾನ್ಯವಾಗಿ 16 ಇಂಚ್ ಇರ್ತಾರೆ, ಗ್ರೌಂಡ್ ಲೆವೆಲಿಂದ ಈ ಮೇಲುಗಡೆಗೆ ಬರೋದು 16 ಇಂಚ್ ಇರುತ್ತೆ. ಬಟ್ ಸಮಸ್ಯೆ ಏನಾಗುತ್ತೆ ಅಂದರೆ ಸಣ್ಣ ಮರಿ ತಂದಾಗ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕು ಅಂತ ಅನಿಸುತ್ತೆ, ದೊಡ್ಡ ಮರಿ ತಂದಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ಬರಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನಟ್ ಆ್ಯಂಡ್ ಬೋಲ್ಟ್ ಸಿಸ್ಟಮ್ ಮಾಡಿಬಿಟ್ಟು ಆ ಪೈಪಿಗೆ ಆ ನಟ್ ಆ್ಯಂಡ್ ಬೋಲ್ಟ್ ಹಾಕಿ ಒಂದು 2 ಇಂಚಿಗೆ ಎಕ್ಸ್ಟ್ರಾ ಹೋಲ್ಗಳು ಹೊಡ್ಕೊಂಡು ಹೋದ ಅಂದರೆ ಇದು ಅಡ್ಜಸ್ಟೇಬಲ್ ಆಗಿಬಿಡುತ್ತೆ, ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ಮಾದರಿಯಲ್ಲಿ ಈ ಮೇಲ್ಗಡೆ ಏನು ಪಟ್ಟಿ ಬರುತ್ತೆ, ಇದು ಇವ್ರು ಹಾಕಿರೋದು ರಾಡ್ಗಳು ಹಾಕಿದ್ದಾರೆ, ರಾಡ್ಗಳು ಹಾಕೋ ಬದಲು ಇದೇ ಥರ ಪೈಪ್ ಇಲ್ಲಿ ಬರಬೇಕು. ಆ ಪೈಪ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಬಿಟ್ಟ ಅಂದರೆ ಇಲ್ಲಿ 10 ಇಂಚ್ ಆದರೂ ಸರಿ, 12 ಇಂಚ್ ಆದರೂ ಸರಿ, ದೊಡ್ಡ ಮರಿ ಬಂದಾಗ ಇನ್ನೂ 16 ಇಂಚು 18 ಇಂಚು ಏನು ಬೇಕಾದ್ರೂ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಆ ಥರ ಮಾಡ್ಕೊಂಬಿಟ್ಟ ಅಂದರೆ ನೀವು ಯಾವ ತಳಿ ಬೇಕಾದ್ರೆ ಹಾಕಿ, ಸಣ್ಣ ಮರಿ ಆದರೂ ಸರಿ, ದೊಡ್ಡ ಮರಿ ಆದರೂ ಸರಿ. ಈಗ ನಮ್ಮ ನೋಡಿ ಇಲ್ಲಿ ಸಮಸ್ಯೆ ನೋಡಿ, ದೊಡ್ಡ ಮರಿ ಇದ್ದಾಗ ಇದು ಅವಶ್ಯಕತೆ ಬೀಳಲ್ಲ, ಇದನ್ನು ನಾವು ಬಿಚ್ಚಿಡ್ತೀವಿ, ಆಯಿತಾ. ಸಣ್ಣ ಮರಿ ತಂದಾಗ ಇದನ್ನು ಬಿಚ್ಚಿಟ್ರೆ ಇದರ ಒಳಗಿಂದ ಮರಿ ಹಾರಿ ಆಚೆ ಬರುತ್ತೆ. ಸೊ ಮತ್ತೆ ಹಾಕೋತೀವಿ. ಸೊ ಪ್ರತಿ ಸಲ ಹಂಗೆ ಮಾಡ್ತೀವಿ, ಎಳಗ ತಂದಾಗ ಬಿಚ್ತೀವಿ, ಈ ಸಣ್ಣ ಮರಿ ತಂದಾಗ ಮತ್ತೆ ಹಾಕೋತೀವಿ. ಸೊ ಈ ಸಮಸ್ಯೆಗಳು ಇದ್ದಾವೆ. ಎಳಗ ಮರಿ ಕೂಡ ನೀವು ಸಣ್ಣ ಮರಿಯಿಂದ ಸಾಕ್ತೀನಿ ಅಂದರೆ ಅದೇ ಸಮಸ್ಯೆ.
ಸೊ ಸ್ಟಾರ್ಟಿಂಗ್ ಮರಿ ಚಿಕ್ಕಿದ್ದಾಗ ಇದು ಕಮ್ಮಿ ಬೇಕು ಗ್ಯಾಪು, ಬರ್ತಾ 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 ದೊಡ್ಡದಾಗಬೇಕು. ಸೊ ಆ ಸಿಚುವೇಶನ್ಗೆ ಕೇಟರ್ ಮಾಡಬೇಕು ಅಂದರೆ ಈ ಅಡ್ಜಸ್ಟಬಲ್ ಮಾಡಿಕೊಡೋದೇ ಉತ್ತಮ. ಬಟ್ 90% ಜನ ಇದರ ವೆಲ್ಡ್ ಮಾಡಿ ಬಿಟ್ಬಿಡ್ತಾರೆ, ಇದೇ ಸಮಸ್ಯೆ ಇರೋದು. ಸೊ ಇದನ್ನು ನೋಡ್ಕೊಂಡು ಮಾಡ್ಕೊಂಡ ಅಂದರೆ ಆರಾಮಾಗಿ ನಿಮಗೆ ಎಂಥದ್ದು ಬೇಕಾದ್ರೂ ಮರಿ ಹಾಕ್ಕೋಬೋದು, ಯಾವ ಸೈಜಿನ ಬೇಕಾದ್ರೂ ಮರಿ ಹಾಕ್ಕೋಬೋದು. ಓಕೆ, ಸೊ ಇದು ಫೀಡ್ ಟ್ರೇದಾಯಿತು. ನೆಕ್ಸ್ಟು